ನಮಸ್ತೆ. ನಾನು ಡಾಕ್ಟರ್ ಸವಿತಾ, ಸ್ತ್ರೀರೋಗ ಹಾಗೂ ಹೆರಿಗೆ ತಜ್ಞೆ, ಶ್ರೀ ಬಾಲಮುಕುಂದ್ ಹಾಸ್ಪಿಟಲ್ ಪಾರೇಶ್ವರ್. ಇವತ್ತು ಅಬೋರ್ಷನ್ ಗುಳಿಗೆ ಬಗ್ಗೆ ಮಾಹಿತಿ ಹೇಳ್ಬೇಕಂತ ಅಂದ್ಕೊಂಡೆ. ಇದ್ರ ಬಗ್ಗೆ ಭಾಳ ಸಮಾಜದಾಗ ತಪ್ಪು ಕಲ್ಪನೆ ಅದ ಮತ್ತು ಭಾಳ ಮಂದಿ ಪೇಷಂಟ್ ಅದ್ರ ಬಗ್ಗೆ ತಪ್ಪು ತಿಳ್ಕೊತಾರೆ. ಇದು ಅಬೋರ್ಷನ್ ಗುಳಿಗೆ 10ರಿಂದ 12 ವಾರ 11 ವಾರ ತನಕ ತೊಗೊಳಕ್ಕೆ ಬರ್ತಂತಾರೆ. ಆದರೆ ಅಬೋರ್ಷನ್ ಗುಳಿಗೆ ಯಾವತ್ತೂ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ದೆ ತೊಗೊಳಕ್ಕೆ ಹೋಗಬಾರ್ದು. ಬಾಯಿ ಮಾತಿಂದ ನಂಗೆ 1.5 ತಿಂಗಳಾಗ್ಯದ, ಬರೀ 1 ತಿಂಗಳ ಮೇಲೆ 15 ದಿನ ಆಗ್ಯದ, ಇದೆಲ್ಲ ನಡೆಯಂಗಿಲ್ಲ. ರೂಲ್ಸ್ ಪ್ರಕಾರ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಗರ್ಭಕೋಶದ ಒಳಗೆ ನಿಂತದೋ ಹೊರಗೆ ನಿಂತದ ಅಂತೇಳಿ ನೋಡ್ಬೇಕು. ಇದು ಅಬೋರ್ಷನ್ ಗುಳಿಗೆ ಗರ್ಭಕೋಶದ ಒಳಗೆ ನಿಂತರಷ್ಟೇ ಕೆಲಸ ಮಾಡ್ತದೆ ಮತ್ತು ಉಪಯೋಗ ಆಗ್ತದೆ. ಗರ್ಭಕೋಶದ ಹೊರಗೆ ನಿಂತಾಗ ಅಬೋರ್ಷನ್ ಗುಳಿಗೆ ತೊಗೊಂಡ್ರೆ ಜೀವಕ್ಕೆ ಧಕ್ಕೆ ಆಗುವಂಥ ಸಂಭವ ಇರ್ತದೆ. ಅದಕ್ಕೆ ದಯಮಾಡಿ ನೀವು ಅಬೋರ್ಷನ್ ಮಾಡಿಸ್ಕೊಳ್ಳೋದಾದ್ರೆ, ಗುಳಿಗೆ ನುಂಗೋದಾದ್ರೆ ಪ್ಲೀಸ್ ಸ್ಕ್ಯಾನಿಂಗ್ ಮಾಡಿಸಿ ನಿಖರವಾಗಿ ಎಷ್ಟು ತಿಂಗಳದ ಕೂಸದ ಮತ್ತು ಎಲ್ಲಿ ಬಸರು ನಿಂತದ ಅಂತೇಳಿ ನೋಡ್ಕೊಂಡು ಗುಳಿಗೆ ನುಂಗ್ಬೇಕು. ಎರಡನೇದು, ಇದು ಗುಳಿಗೆದು ಏನದ ಅಂದ್ರೆ ರೂಲ್ಸ್ ಪ್ರಕಾರ ನಾವು ಸ್ತ್ರೀರೋಗ ತಜ್ಞನ ಕೊಡಬೇಕು ಅಂತೇಳಿ ಅದ. ಯಾಕಂದ್ರೆ ನಾಳೆ ಏನೇ ಸಮಸ್ಯೆ ಆದರೂ ನಾವು ಅದನ್ನು ಪರಿಹಾರ ಮಾಡೋಕ್ಕಾಗ್ತದೆ. ಈಗ ಸಾದಾ ಡಾಕ್ಟರ್ಸ್ ಅದನ್ನು ಕೊಟ್ಟು ನಾಳೆ ಅದರಿಂದ ಸಮಸ್ಯೆ ಆಗಿ ನೀವು ಮುಂದೆ ಸ್ತ್ರೀರೋಗ ತಜ್ಞ ಕಡೆ ಬಂದು ದುಪ್ಪಟ್ಟು ಖರ್ಚು ಮಾಡಿ ಹಿಂಗೆ ಆಗಬಾರ್ದು ಅನ್ನೋದಕ್ಕೆ ಅದರದ್ದು ರೂಲ್ಸ್ ಪ್ರಕಾರ ನಾವು ಸ್ತ್ರೀರೋಗ ತಜ್ಞನ ಕೊಡ್ಬೇಕಂತದ. ಆದ್ರೆ ಸಮಾಜದಾಗ ಅದರದ್ದು ದುರುಪಯೋಗ ಭಾಳ ನಡೆದದ. ಡ್ರಗ್ ಇನ್ಸ್ಪೆಕ್ಟರ್ಸ್ ಎಲ್ಲ ಕಡೆ ಅದನ್ನು ನೋಡಿ ಮಾಡಿ ಮತ್ತು ಡಾಕ್ಟರ್ಸನ್ನೆಲ್ಲ ಅಂತ ಮೆಡಿಕಲ್ ಶಾಪ್ನೆಲ್ಲ ಮತ್ತು ರೇಡ್ ಮಾಡ್ಲಿಕ್ಕತ್ತಾರೆ. ಹಾಗಾಗಿ ಅಬೋರ್ಷನ್ ಗುಳಿಗೆ ತೊಗೊಳೋದಾದ್ರೆ ದಯಮಾಡಿ ಸ್ತ್ರೀರೋಗ ತಜ್ಞಿಗೆ ತೋರಿಸ್ರಿ, ಸ್ಕ್ಯಾನಿಂಗ್ ಮಾಡಿಸ್ರಿ, ಖಾತ್ರಿ ಮಾಡಿಕೊಂಡು ಆಮೇಲೆ ಗುಳಿಗೆ ನುಂಗ್ರಿ. ಥ್ಯಾಂಕ್ ಯು.